ಲವ್ ಮಾಡ್ತಾರೆ, ಮದುವೆ ಆಗ್ತಾರೆ, 2.5 ವರ್ಷ ಸಂಸಾರನೂ ಮಾಡ್ತಾರೆ. ಆದರೆ ಗಂಡನಿಗೆ 2.5 ವರ್ಷ ಆದಮೇಲೆ ಗೊತ್ತಾಗುತ್ತೆ ತಾನು ತನ್ನ ಹೆಂಡತಿಗೆ 3ನೇ ಗಂಡ ಅನ್ನೋ ವಿಷಯ. ಅಂದಂಗೆ ಶಿ ಈಸ್ ರೆಡಿ ಟು 4th ಮ್ಯಾರೇಜ್ ಆಲ್ಸೋ. ಮದುವೆ ಆಗ್ತೀನಿ ಅಂತ ಆಸೆ ಹುಟ್ಟಿಸಿ ಮೋಸ ಮಾಡೋದು ಕೇವಲ ಗಂಡಸರಿಗೆ ಮಾತ್ರ ಸೀಮಿತ ಅಲ್ಲ. ಈ ಕ್ರೈಮ್ನಲ್ಲಿ ಹೆಣ್ಣು ಮಕ್ಕಳು ಸೇರ್ಕೊಂಡಿದ್ದಾರೆ. ಇದು ಭೂಮಿಯನ್ನೇ ಸುತ್ತಿ ಭೂಮಿಯನ್ನೇ ಗಿರಿಕಿ ಹೊಡೆದು ಸುಸ್ತಾಗುವಂತೆ ಮಾಡಿದ ಕಿಲಾಡಿ ಭೂಮಿಕಾಳ ಸ್ಟೋರಿ. ಈಕೆ ಸ್ಟೋರಿ ಕೇಳಿದ್ರೆ ಒಂದು ರೌಂಡ್ ತಲೆ ತಿರುಗಿಬಿಡುತ್ತೆ. ಈಕೆಗೆ ಒಬ್ಬರು ಸಾಕಾಗಲ್ವಂತೆ, ಇಬ್ರೂ ಸಾಕಾಗಲ್ವಂತೆ. ಈಕೆಯ ಅಸಲಿ ಬಂಡವಾಳ ಹೇಳಿದ್ದು ಈಕೆಯ FB ಅಕೌಂಟ್. ಇದನ್ನ ನೋಡಿ ಗಂಡನೇ ಶಾಕ್ ಆದ್ನಂತೆ. ಒಬ್ಬನಾದ ಮೇಲೆ ಮತ್ತೊಬ್ಬ ಗಂಡ, ಅವನಾದ ಮೇಲೆ ಮತ್ತೊಬ್ಬ ಗಂಡ, ಇಬ್ರು ಸಾಕಾಗ್ಲಿಲ್ಲ ಅಂತ ಮತ್ತೊಬ್ಬ ಮಗದೊಬ್ಬ ಗಂಡ. ಹೌದ್ರಿ ಸ್ವಾಮಿ, ಈಕೆಯ ಹೆಸರು ಭೂಮಿಕಾ. ಬ್ಯೂಟಿಯೇ ಭೂಮಿಕಾಗೆ ಬೂಸ್ಟು. ತಾಳಿ ಕಟ್ಟಿದವರು ಹೂಸ್ಟು, 4 ಗಂಡಂದ್ರು ರೋಸ್ಟು. ಈಕೆ ಮೀನು ತಿನ್ನೋಣ ಬಾ ಅಂತಿದ್ಲಂತೆ, ತಿನ್ನಿಸಿದ್ದು ಮಾತ್ರ ಏನು ಅನ್ನೋದೇ ಸ್ಪೆಷಲ್ಲು. ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿ ಮಾಯಾಂಗಿನಿ. ಒಂದೊಂದು ವಿಡಿಯೋನು ಒಂದೊಂದು ಕತೆ ಹೇಳುತ್ತೆ. ನಾನೇ ರೀಲ್ಸ್ ರಾಣಿ, ನಾನೇ ಸುಂದರಿ ಅನ್ನೋ ಭ್ರಮೆ ಈ ಯುವತಿಯ ನೆತ್ತಿಗೇರಿತ್ತು. ಹಂಗಾಗಿ ಈಕೆ 1 ಅಲ್ಲ 2 ಅಲ್ಲ 3 ಅಲ್ಲ 4 ಮದುವೆ ಆಗಿದ್ದಾಳೆ. ಮಂಡ್ಯ ಜಿಲ್ಲೆಯ ಕಿಕ್ಕೇರಿ ತಾಲೂಕಿನ ಯುವಕನೊಬ್ಬ ಬೆಂಗಳೂರಿನಲ್ಲಿ ಒಂದು ಎಜುಕೇಶನ್ ಅನ್ನ ಮಾಡಿಕೊಂಡು ನಂತರ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಿರ್ತಾನೆ. ಈ ವೇಳೆ ಕಿಕ್ಕೇರಿಯಲ್ಲಿ ವಾಸವಾಗಿದ್ದಂತ ಈ ಯುವತಿ ಭೂಮಿಕಾ ಆತನಿಗೆ ಮೆಸೆಂಜರ್ ಮೂಲಕವಾಗಿ ಒಂದು ಮೆಸೇಜ್ ಅನ್ನು ಕಳಿಸ್ತಾಳೆ. ನೀವು ಕಿಕ್ಕೇರಿಯವರು, ನಾವು ಕೂಡ ಅದೇ ಸ್ಥಳೀಯರು, ನಮ್ದೇ ಆದಂತ ಒಂದು ಹೋಟೆಲ್ನ ಇಟ್ಕೊಂಡಿದೀವಿ ಅಂತೇಳಿ ಮೆಸೆಂಜರ್ ಮಾಡುವ ಮೂಲಕವಾಗಿ ಇಬ್ರು ಕೂಡ ಪರಿಚಯ ಆಗ್ತಾರೆ. ನಂತರ ಈ ಒಂದು ಪರಿಚಯ ಮೊದಲಿಗೆ ಆಕೆಯ ಹೋಟೆಲ್ಗೆ ಹೋದಂತ ರಾಘವೇಂದ್ರ ಆಕೆಯನ್ನ ಪರಿಚಯ ಮಾಡಿಕೊಂಡು ಮತ್ತೆ ಇಬ್ರು ಕೂಡ ಮಾತುಕತೆಯನ್ನ ನಡೆಸ್ತಾರೆ. ಇದಾದ ನಂತರ ಹಲವು ದಿನಗಳು ಕೂಡ ಇಬ್ಬರಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳು ಆಗಿರುತ್ತೆ. ಇಬ್ರು ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ಮದುವೆಗೂ ಕೂಡ ತಯಾರಿನ ನಡೆಸಿರ್ತಾರೆ. ಆದ್ರೆ ಈ ತಯಾರಿ ವೇಳೆಯಲ್ಲಿ ಯಾವುದೇ ರೀತಿಯಾದಂತ ಒಂದು ಇನ್ಫಾರ್ಮೇಶನ್ ರಾಘವೇಂದ್ರಗೆ ಇರೋದಿಲ್ಲ. ನಾನು ಈಕೆಗೆ 3ನೇ ಗಂಡ ಅನ್ನೋದನ್ನ. ಮದುವೆ ಕೂಡ ಆಗುತ್ತೆ, ಸಂಸಾರ ಕೂಡ 2 ವರ್ಷಗಳು ಕೂಡ ನಡೆಯುತ್ತೆ. ಆದ್ರೆ ಈ ಮಧ್ಯದಲ್ಲಿ ರಾಘವೇಂದ್ರಗೆ ಭೂಮಿಕಾಳ ಅಸಲಿಯತ್ತು ಯಾವತ್ತೂ ಕೂಡ ಗೊತ್ತಾಗೋದಿಲ್ಲ. ರಘು, ನಿನ್ನನ್ನು ಮಗು ಅಂದ್ಕೊಂಡ್ಲಾ ಭೂಮಿಕಾ? ಭೂಮಿಯನ್ನೇ ಭೂಮಿ ತೂಕದ ಹೆಣ್ಣು ಅಂದುಕೊಂಡಿದ್ದ ರಘು. ಈಕೆಗೆ ಶೋಕಿ ಜಾಸ್ತಿ, ಬ್ಯೂಟಿನೂ ಸ್ವಲ್ಪ ಜಾಸ್ತಿನೇ. ಅದು ಬಿಡಿ, ಅದು ನೋಡೋರ ಕಣ್ಣಿನ ವಿಷಯ. ಈಗ ಈ ಕಂಪ್ಲೀಟ್ ಡ್ರಾಮಾ ಆಚೆ ಬಂದಿರೋದು 3ನೇ ಗಂಡನಿಂದ. ಇಲ್ಲಿ ಸಿಂಕ್ ಹತ್ತಿರ ಪಾತ್ರೆಗಳನ್ನ ಉಜ್ಜಿ ತೊಳಿತಾ ಇದ್ದಾನಲ್ಲ, ಈತನೇ ನೋಡಿ 3ನೇ ಗಂಡ. ಹೆಸರು ರಘು ಅಲಿಯಾಸ್ ರಾಘವೇಂದ್ರ. ಈ ರಘುವನ್ನ ಮಗು ತರ ಆಡ್ಕೊಂಡಿದ್ದಾಳೆ ಈ ಭೂಮಿಕಾ. ಈಕೆಯ ಒರಿಜಿನಲ್ ಹೆಸರು ರೇಣುಕಾ ಅಂತೆ. ಇಂತಹ ಹೆಂಡತಿ 3 ತಿಂಗಳ ಹಿಂದೆ ನಾಪತ್ತೆಯಾಗ್ತಾಳೆ. ಅಲ್ಲಿಂದ ಶುರುವಾಗುತ್ತೆ ಈಕೆಯ ಕಥೆ. ಊರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟ. ಊರಿಗೆ ಹೋಗ್ಬಿಟ್ಟು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟೆ. ಇಂಥವ್ನ ಜೊತೆನೇ ಇದ್ದಾನೆ, ಅಜಿತನ ಜೊತೆ ಇದ್ದಾಳೆ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟೆ ಅಣ್ಣ. ಅವನ ನಂಬರ್ಗೆ ಸಬ್ ಇನ್ಸ್ಪೆಕ್ಟರ್ ಕಾಲ್ ಮಾಡಿದ್ರು. ಸಬ್ ಇನ್ಸ್ಪೆಕ್ಟರ್ ಕಾಲ್ ಮಾಡಿ ಅವ್ನು ಇಡ್ತೀನಿ, ಯಾಕೆ ಕರ್ಕೊಂಡೋಗಿದ್ದಿ, ಬಾರ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂತ ಅವ್ರು ಕರ್ದೋಣ. ಕರ್ದಾಡ್ಕೆ ಏನು ಮಾಡೋಣ, ನಮ್ಮ ಫೋನ್ ಸ್ವಿಚ್ ಆಫ್ ಮಾಡ್ಬಿಟ್ಟ. ನನಗೆ ಮಂಜುಬ್ರೋ ಇದ್ರಲ್ಲ, ಅವರು ಫೋನ್ ಮಾಡಿ ನಾಳೆ ತಮಿಳ್ನಾಡಿಗೆ ಹೋಗ್ತವ್ರೆ, ಇದು ಆಂಧ್ರ ಹತ್ರ ತಮಿಳ್ನಾಡಿಗೆ ಹೋಗ್ತವ್ರೆ, ಅವ್ರ ಊರಿಗೆ ಬಂದ್ಬಿಡು ರಾಘು ಅಂದರು. ಪೊಲೀಸ್ನವ್ರು ಕರ್ಕೊಂಡು ನಾನು ಹೋದೆ ಅಣ್ಣ. ಕರ್ಕೊಂಡೋದು ನೈಟು ಅಲ್ಲಿ ಬನ್ನಾರ್ಘಟ್ಟ ಆಗ್ಬಿಟ್ಟು ಮುಂದೆ ಇದು ಏರೋಹಳ್ಳಿಲಿದ್ದರು. ಏರೋಹಳ್ಳಿಯಿಂದ ಕರ್ಕೊಂಡ್ರು ಪೊಲೀಸು. ಇಬ್ಬರೂ ಕರ್ಕೊಂಡು ಕಿಕ್ಕೇರಿ ಸ್ಟೇಷನ್ಗೆ ಕರ್ಕೋದ್ರು ಅಣ್ಣ. ಕರ್ಕೋದೆ ಅದೇನಾಯ್ತು ಗೊತ್ತಿಲ್ಲ ಅಣ್ಣ. ನಾನು ಒಂದು ಹಾಫ್ ಆನ್ ಅವರ್ 2 ಗಂಟೆ ಟೈಮ್ ಆಚೆ ಬಂದೆ. ಮಧ್ಯಾಹ್ನ 3 ಗಂಟೆಯಿಂದ ಬಂದ್ಬಿಟ್ಟು ಆಚೆ ಸಂಜೆ 6 ಗಂಟೆಗೆ ಮತ್ತೆ ಸ್ಟೇಷನ್ ಹತ್ರ ಹೋದೆ. 6 ಗಂಟೆಗೆ ಸ್ಟೇಷನ್ ಹತ್ರ ಹೋದಾಗ ಹೇಳಿಕೆ ಮಾಡ್ಕೊಂಡಿದ್ದೀವಪ್ಪ, ಅವಳು ಇಷ್ಟ ಬಂದಂಗೆ ಹೋಯ್ತಾಳಂತೆ, 10 ದಿವಸ ನಿಂಗೆ ಟೈಮ್ ಬೇಕು ಅಂತ ಕೇಳಿದ್ಲಣ್ಣ. ಮೊಬೈಲ್ ಹೇಳಿತ್ತು 3 ಮಾಜಿ ಪತಿದೇವರ ರಹಸ್ಯ. ಪೊಲೀಸರೇನೋ ಹುಡುಕಿ ಕೊಟ್ರು, ಮನೆಗೆ ಬಂದ್ಲು. ಆಗ ರಘು ಇವಳ್ಯಾಕೆ ಮೊಬೈಲ್ ಹಿಂದೆ ಬಿದ್ದಿದ್ದಾಳೆ ಅಂತ ಡೌಟ್ಗೆ ಬಿದ್ದ. ಮೊಬೈಲ್ ಕೊಡ್ಸಿದ್ದವನೇ ಇವನು. ಅನುಮಾನ ಬಿದ್ದ ಮೇಲೆ ಸುಮ್ನಿರೋಕ್ಕಾಗುತ್ತಾ? ತನಿಖೆ ಶುರು ಮಾಡ್ದ. ಆದ್ರೆ ಪ್ರೀತಿಸಿದ್ದ, ಮುದ್ದು ಮಾಡಿದ್ದ ಹೆಂಡತಿಯ ಕಣ್ಣಿಗೆ ಇವನು ಜೋಕರ್ ಆಗಿ ಬಿಟ್ಟಿದ್ದ.
ಹೆಂಗ್ ಜೋಕರ್ ತರ ಕಾಣಿಸ್ತಾ ಇದ್ದ ನೀನು. ದೇವ್ ಸತ್ವಾಗೂ ಹಂಗೆ ಕಾಣ್ತಾ ಇದ್ಯಾ, ಜೋಕರ್ ತರ. ಬೇಕಾದ್ರೆ ಸಿಗಿಸ್ಕೋದಾಗಿತ್ತಲ್ವಾ ಅವಾಗ ಇಲ್ಲ ಇಲ್ಲ, ಸೀರಿಯಸ್ಲಿ ನೀನ್ ಇವಾಗ ಹೇಳ್ತಾ ಇದೆಯಲ್ಲ, ತಡ ಗೊತ್ತಿಲ್ದಂಗ್ ಬುಡ ಗೊತ್ತಿಲ್ದಂಗ್ ಮಾತಾಡ್ತಿದ್ಯಲ್ಲ. ಒಂದ್ ನಿಮಿಷ ನಾನ್ ಜೋಕರ್ ಅಲ್ವಾ? ಹಂಗೆ ಕಾಣ್ತಾ ಇದ್ಯಾ. ಅಲ್ಲ, ಗೇಮ್ ಕುಡಿಸ್ತೀನಿ ಅಂತ ಮಾತಾಡ್ತಾ ಇದ್ಯಲ್ಲ, ಅದಕ್ಕೆ ಹೇಳ್ದೆ ನೀನ್ ಜೋಕರ್ ಅಂತ. ಆದ್ರೆ ಕಥೆ ಇಷ್ಟಕ್ಕೆ ಮುಗಿಯಲಿಲ್ಲ. 2023ರಲ್ಲಿ ಈ ರಾಘವೇಂದ್ರ ಭೂಮಿಕಾಗಳನ್ನ ಪ್ರಪೋಸ್ ಕೂಡ ಮಾಡ್ತಾನೆ. ಅದಾದ ನಂತರ ಭೂಮಿಕಾಳ ಪೋಷಕರ ಬಳಿ ಹೋಗಿ ನಿಮ್ಮ ಮಗಳನ್ನ ಮದುವೆ ಆಗ್ತೀನಿ ಅಂತ ಕೂಡ ಹೇಳ್ಕೊಳ್ತಾನೆ. ಇದೇ ವೇಳೆ ಅವರ ಮನೆಯವರು ಕೂಡ ಒಪ್ಕೊಂತಾರೆ. ಅದೇ ರೀತಿಯಾಗಿ ರಾಘವೇಂದ್ರ ಅವರ ಮನೆಯವರು ಕೂಡ ಒಪ್ಕೊಂಡು ಅದ್ದೂರಿಯಾಗಿ ಮದುವೆಯನ್ನು ಕೂಡ ಮಾಡ್ತಾರೆ. ಇಲ್ಲಿ ರಾಘವೇಂದ್ರ ಈ ಮದುವೆಗೆ ಸಂಪೂರ್ಣ ಖರ್ಚನ್ನ ಅವನೇ ವಹಿಸ್ಕೊಂಡಿರ್ತಾನೆ. ಜೊತೆಗೆ ಕೆಲವೊಂದಷ್ಟು ಚಿನ್ನಾಭರಣಗಳನ್ನು ಕೂಡ ಈ ಭೂಮಿಕಾಗೆ ಈತನೇ ಮಾಡಿಸಿ ಮದುವೆ ಕೂಡ ಆಗಿರ್ತಾನೆ. ಈಕೆಯ ಫೋನ್ ತಗೊಂಡು ಚೆಕ್ ಮಾಡಿದಾಗ ಇವನಿಗೆ ಬೆಚ್ಚಿ ಬೆರಗಾಗುವ ಕಥೆ ಬೆಳಕಿಗೆ ಬಂದಿತ್ತು. ತನ್ನ ಹೆಂಡತಿಗೆ ಈಗಾಗಲೇ 2 ಮದುವೆ ಆಗಿದೆ. ತಾನು 3ನೇ ಗಂಡ, 4ನೇ ಗಂಡ ಆಗಲೇ ಮದುವೆಯಾಗೋಕೆ ರೆಡಿ ಇದ್ದಾನೆ ಅನ್ನೋ ಸತ್ಯ ಹೊರಬಿದ್ದಿತ್ತು. ನಾನು ಫೋನ್ ಮಾಡಿದ್ದೀನಣ್ಣ, ಇಲ್ಲ ಅಂತ ನಾನು ಹೆಂಡ್ತಿ ಆಗಿತ್ತಾಗೋಯ್ತೆ ಬಾ ಅಂತಂತೂ ಫೋನ್ ಮಾಡಿದೆ. ಫೋನ್ ಮಾಡಿದ್ಮೇಲೆ ಇವಳು ಬಾಯಿಗೆ ಬಂದಂಗೆ ಮಾತಾಡೋದು, ಹಂಗೆ ಹಿಂಗೆ ಅಂತ ಇದು ಮಾಡೋದು ಹೇಳಿದ್ಲು ಅಣ್ಣ. ಆಮೇಲೆ ನನ್ನ ಪ್ರಶ್ನೆ ಇವಳು ನನಗಿಂತ ಮುಂಚೆ ಒಬ್ಬನ ಮದುವೆ, ಇಬ್ಬರು ಮದುವೆ ಆಗಿದ್ದಾಳೆ, ಯೋಗಿ ಮತ್ತು ಚಂದನ್ನು, ಐಕ್ನಳ್ಳಿ ಚಂದನ್ ಹಂಗೆ ಮದುವೆ ಆಗಿದ್ದಾಳೆ ಅಂತಲೇ ಗೊತ್ತಿಲ್ಲ. ಆದರೂ ಓಲಿ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೂ ಗೊತ್ತಿದ್ರು ಅಣ್ಣ. ಎಲ್ಲ ಇದು ಮಾಡ್ಕೊಂಡು ನಮ್ಮ ಮನೆಯವರು ಮಗಳ ಥರ ನೋಡ್ಕೊಂಡು ಚೆನ್ನಾಗಿದ್ರು. ಇವಳು ಅವಾಗ ಜಗಳ ತೆಗೆಯೋದು ಪ್ರತಿಯೊಂದು ಮಾಡೋಣ. ಮೊದಲನೇ ಗಂಡ ಯೋಗಿ, 2ನೇ ಗಂಡ ಚಂದನ್, 3ನೇ ಗಂಡನೇ ರಘು, 4ನೇ ಗಂಡ ಅಜಿತ್. ಇದು ಕಥೆ. ಓಡೋಗಾಲ ಹೆಚ್ಚು ಕಮ್ಮಿ ಅಣ್ಣ ಒಂದು 3 ತಿಂಗಳಾಗಿತ್ತು ಅಣ್ಣ. ಅಜಿತ್ ಅಂತ ಮದುವೆ ಆಗಿದ್ದಾಳೆ. ಇದು 4ನೇದಣ್ಣ. ಅಜಿತ್ ಅಂತ ಹೇಳಿ 4ನೇದು ಮದುವೆ ಆಗಿರೋದು. ಈಗ ಅವನು ಅವ್ರ ಅಮ್ಮಂಗೆಲ್ಲ ಹೇಳಿದ್ದಾಳೆ ಇವಳು, ಅಜಿತ್ ಅವ್ರ ಅಮ್ಮಂಗೆಲ್ಲ ಫೋನ್ ಮಾಡಿ ಹೇಳಿದ್ದಾಳೆ ಇವಳು, ನಮಗೆ ಬಿಲ್ಡಿಂಗ್ ಬಾಡಿಗೆಗಳು ಬರ್ತಿದೆ, ನಾನು ಓದ್ತಾ ಇದ್ದೀನಿ MS ರಾಮಯ್ಯದಲ್ಲಿ, ನಾನು ಕಾಲೇಜ್ ಓದ್ತಾ ಇರೋದು ಅಂತ ಅವ್ರ ಅಮ್ಮನ ಹತ್ರನೇ ಎಲ್ಲ ಹೇಳಿದ್ದಾಳೆ. ಅವ್ರ ಅಮ್ಮನ ಅಜಿತ್ ಅವ್ರ ಅಮ್ಮನೂ ಹೇಳಕ್ಕೆ ರೆಡಿ ಇದ್ದಾರೆ. ಫೇಸ್ಬುಕ್ನಲ್ಲಿ ಪರಿಚಯವಾಗಿದ್ದ ಫ್ರೆಂಡ್ಶಿಪ್ಪು ಮೀನ್ ತಿನ್ನೋಕೆ ಬಾ ಅಂತ ಕರೆದಿದ್ದನ್ನೇ ನಂಬಿ ಹಳ್ಳಕ್ಕೆ ಬಿದ್ದಿದ್ದಂತೆ ರಘು. ನನಗೆ ಫೇಸ್ಬುಕ್ಕಲ್ಲಿ ಪರಿಚಯ ಆಯಿತು. ನಮ್ಮೂರ ಪಕ್ಕ ಫಿಶ್ ಫ್ರೈ ಮಡಗಿದ್ದೀನಿ ಅಂತ ಮೆಸೇಜ್ ಮಾಡಿದ್ರು. ನಾನೇ ನೋಡಿಲ್ಲ ಅಂತಂತ ನಾನು ಮೆಸೇಜ್ ಮಾಡಿದೆ. ನಾನು ಬೆಂಗಳೂರಲ್ಲಿರೋದು, ನಾನು ನೋಡಿಲ್ಲ ಅಂತ ಅಂದೆ. ಸರಿ ಆಯಿತು ಬನ್ನಿ ನೋಡ್ಕೊಂಡು ಹೋಗಿವ್ರಂತೆ ಅಂತ ಅಂದ್ಲು. ಸರಿ ಆಯಿತು ನನ್ನ ಪೆಟ್ಟೊಂದಿತ್ತು, ನಾಯಿ ಒಂದಿತ್ತು, ನಮ್ಮದು ರೆಟ್ರಿವರ್ ಒಂದಿತ್ತು, ಕರ್ಕೊಂಡು ಹೋಗ್ತಿದ್ದೆ. ಇನ್ನೂ ಅದು ಚಿಕ್ತು. ಕರ್ಕೊಂಡೋಗಿ ತರಬೇಕಾದ್ರೆ ವ್ಯಾಕ್ಸಿನ್ ಹಾಕಿಸ್ಬೇಕಾದ್ರೆ ಚೆನ್ನಾಗಿ ಹೋದೆ. ಹಾಸ್ಪಿಟ್ಲಾಗ ಹೋಗಿ ತೋರಿಸಿದ ಮೇಲೆ ಇವಳು 100 ರೂಪೀಸ್ ಫೋನ್ಪೇ ಮಾಡಿದ್ಲು. ಫೋನ್ಪೇ ಮಾಡಿ ನಮ್ಮ ಹೋಟ್ಲಿಗೆ ಬಂದ್ಬಿಟ್ಟು ನೀವು ಫಿಶ್ ಏನಾದ್ರು ತಿನ್ಕೊಂಡು ಹೋಗಿ ಅಂತ. ನಾನು ಅಲ್ಲಿ ಬಂದೆ, ಫ್ರೆಂಡ್ಸ್ ಎಲ್ಲ ಇದ್ದರು, ಅವ್ರಿಗೆಲ್ಲ ಊಟ ಕೊಡಿಸ್ದೆ. ನಮ್ಮ ನಾಯಿಗೂ ಒಂದು ಫಿಶ್ ತಗೊಂಡೆ, ನಾನು ಒಂದು ಫಿಶ್ ತಗೊಂಡೆ, ತಿಂದಾದ್ಮೇಲೆ ಅಲ್ಲಿಂದ ನಾನು ಊರಿಗೆ ಹೋದ್ಮೇಲೆ ಮೆಸೇಜ್ ಮುಖಾಂತರ ಇದ್ರ ಮುಖಾಂತರ ನಂಗೆ ಕಾಂಟ್ಯಾಕ್ಟ್ ಆಗಿದ್ದು ಸತ್ಯ, ಲವ್ ಮಾಡಿದ್ದು ಸತ್ಯ ಅಣ್ಣ. ಜಸ್ಟ್ ಇವನಿಗೊಂದು ಮೀನು, ಇವನ ಪೆಟ್ ನಾಯಿಗೊಂದು ಮೀನು ಕೊಟ್ಟು ಹಳ್ಳಕ್ಕೆ ಬೀಳಿಸಿಕೊಂಡ ಸುಂದರಿ. ಆನಂತರ ಇವನನ್ನ ಸಖತ್ ಲವ್ ಮಾಡಿದ್ಲು. ಹುಕ್ಕಾ ಬಾರ್ನಲ್ಲಿ ಹುಕ್ಕಾ ಹೊಡೆದಿದ್ಲು, ಮನೆಯಲ್ಲಿ ಪಾತ್ರೆ ತಿಕ್ಕಿಸಿದ್ಲು. 2.5 ವರ್ಷ ಸಂಸಾರನೂ ಮಾಡಿದ್ಲು. 2-3 ಸಲ ಅಬಾರ್ಷನ್ನೂ ಆಗಿತ್ತಂತೆ. ಹಾಗಂತ ಅದರಲ್ಲಿ ನನ್ನ ತಪ್ಪಿಲ್ಲ. ಅವಳೇ ಹೇಳಿದ್ಲು, ನಂಗೆ ಮಕ್ಕಳು ಬೇಕಿತ್ತು ಅಂತಾನೆ 3ನೇ ಗಂಡ ರಘು. ಗಂಡ ಹೆಂಡತಿ ಮಧ್ಯೆ ಲೈಟ್ ಆಗಿ ಒಂದು ಜಗಳ ಆಯಿತು. ಆಮೇಲೆ ಮನೆಯಲ್ಲಿದ್ದ ಟಿವಿ ಟೇಬಲ್ಲುಗಳನ್ನು ಬಿಡದೆ ಎತ್ತಾಕೊಂಡು ಹೋದ್ಲಂತೆ ಭೂಮಿಕಾ ಅಲಿಯಾಸ್ ರೇಣುಕಾ. ಹಾಗೆ ಹೋದ ಭೂಮಿಕಾ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ಲು. ಅವಳಿಗೆ ಸಪೋರ್ಟ್ ಆಗಿ ನಿಂತಿದ್ದು ಭೂಮಿಕಾಳ ಅಮ್ಮ. ಅವ್ರ ಅಮ್ಮನ ಹತ್ರ ಮಾತಾಡಿದ್ದೀನಿ. ಅವ್ರ ಅಮ್ಮ ಡೈವರ್ಸ್ ಕೊಟ್ಬಿಟ್ಟೆ ಬಾ ಅವನಿಗೆ. ಅವ್ರ ಅಮ್ಮನೂ ಇದೆ ಅಣ್ಣ, ಅವ್ರ ಅಮ್ಮನೇ ಸಪೋರ್ಟಿವ್. ಈಗಲೂ ಅವ್ರ ಅಮ್ಮನೇ ಸುಧಾ ಡೈವರ್ಸ್ಗೆ ಅಪ್ಲೈ ಮಾಡು, ಅವನ ಜೊತೆ ಯಾಕೆ ಬಳ್ತೀಯಾ. ನಾನು ಹೇಳಿದೆ ಅಣ್ಣ, ಹಿಂಗೆ ಇನ್ನೂ ಎಷ್ಟು ಅಂತ ಹೋಯ್ತೀರಾ, ಯಾರೋ ಬೇರೆಯವ್ರು ಏನೋ ಗೊತ್ತಾದರೆ ಮೆಟ್ಕಿಟ್ರೆ ಕೂದಾಕಲ್ವ, ಏನು ಮಾಡ್ತಾರೆ, ಇವಾಗ ಕಾಲ ಚೇಂಜ್ ಆಗೋದು, ಈಗಲಾರು ಹೊತ್ಕೊಂಬಾ ಭೂಮಿ ಅಂತಲೂ ಹೇಳಿದೆ. ನಾನು ಬರೋಲ್ಲ, ನಮ್ಮ ಅಮ್ಮ ಹೇಳ್ದಂಗೆ ನಾನು ಮಾಡೋದು, ನೀನು ಯಾರೋ ನನಗೆ ಗೊತ್ತಿಲ್ಲ, ನಿಮ್ಮ ಅಮ್ಮನ ಅಡಿಕ್ಲಾ, ಅದು ಮಾಡ್ಲಾ ಇದು ಮಾಡ್ಲಾ ಅಂತ ಮಾತಾಡಿ. ಇದು ಕಥೆ ಇಲ್ಲಿಗೆ ಮುಗಿದಿಲ್ಲ. ಯಾಕಂದ್ರೆ ಭೂಮಿಕಾಳ ಬೇಟೆ ಇನ್ನೂ ಚಾಲ್ತಿಯಲ್ಲಿದೆ. ಮದುವೆಯಾಗಿ 2.5 ವರ್ಷಗಳು ಕೂಡ ಇಬ್ರು ಕೂಡ ಸಂಸಾರವನ್ನ ಮಾಡಿರ್ತಾರೆ. ಈ ವೇಳೆ ಆಕೆ ಒಂಟಿತನ ಸಾಕಷ್ಟು ಕಾಡೋಕೆ ಶುರುವಾಗುತ್ತೆ. ಗಂಡ ಇದ್ದಂತ ಸಂದರ್ಭದಲ್ಲಿ ಆತ ನೈಟ್ ಶಿಫ್ಟ್ಗೆ ಹೋದಂತ ವೇಳೆ ಬೇರೆ ಯುವಕನ ಜೊತೆ ಅಸಲಿ ಆಟ ಶುರು ಮಾಡ್ಕೊಂತಾಳೆ. ರಾತ್ರಿ ಆದ್ರೆ ಮೆಸೇಜ್ಗಳು, ವಿಡಿಯೋ ಕಾಲ್ಗಳು, ಈ ಎಲ್ಲ ವಿಚಾರಗಳನ್ನು ಕೂಡ ಈ ರಾಘವೇಂದ್ರನ ತಾಯಿ ಅವರ ಮನೆಗೆ ಬಂದಂತ ವೇಳೆಯಲ್ಲಿ ನೋಡಿರ್ತಾಳೆ. ಇದೇ ವಿಚಾರವನ್ನ ಮಗನ ಮುಂದೆ ಹೇಳ್ಕೊಂಡಂತ ತಾಯಿ, ನೀನು ನೈಟ್ ಶಿಫ್ಟ್ ನಲ್ಲಿ ಕೆಲಸವನ್ನ ಮಾಡಬೇಡ, ನೈಟ್ ಶಿಫ್ಟ್ ಅಲ್ಲ, ಈ ಕೆಲಸನೇ ಬಿಟ್ಬಿಡು ಅಂತ ಹೇಳಿರ್ತಾರೆ. ಇದೇ ವಿಚಾರವನ್ನ ಆತ ತಲೆ ಕೆಡಿಸ್ಕೊಂಡಂತ ರಾಘವೇಂದ್ರ ಆತ ಪ್ರತಿಷ್ಠಿತ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಂತ ಜಾಬನ್ನು ಕೂಡ ಬಿಟ್ಟು ಒಂದು ಆಟೋ ತಗೊಂಡು ಓಡಾಡೋದಕ್ಕೆ ಕೂಡ ಶುರು ಮಾಡಿರ್ತಾನೆ.
ಆದ್ರೆ ಅಸಿರಿಯತ್ತು ವಿಚಾರ ಅಂತ ಅಂದ್ರೆ ಆಕೆ ಮಾಡ್ತಿದ್ದಂಥ ಪ್ರಿಯಕರ 4ನೇ ಪ್ರಿಯಕರ ಆತ ಯಾರು, ಆತನ ಹಿನ್ನೆಲೆ ಏನು, ಆತ ಮದುವೆ ಆಗಿರುವಂತ ವಿಚಾರ ತಿಳಿದು ಕೂಡ ಆಕೆಯನ್ನ ಕರ್ಕೊಂಡಿದ್ದಾದ್ರೂ ಹೇಗೆ? ಇತ್ತ ಹೆಂಡತಿ ಹೋಗಿದ್ದಾಳೆ, ಮರ್ಯಾದೆಯನ್ನೆಲ್ಲ ತೆಗೆದೇ ಮನೆಗೆ ಬಿಟ್ಟಿದ್ದಾಳೆ. ಮಾನವೂ ಹೋಗಿದೆ, ದುಡ್ಡು ಹೋಗಿದೆ, ಚಿನ್ನವೂ ಹೋಗಿದೆ. ಹೆಂಡತಿ ಮಾತ್ರ 4ನೇ ಗಂಡನ ಜೊತೆ ಬಿಂದಾಸ್ ಆಗಿದ್ದಾಳೆ. ಈ ಬಡಪಾಯಿ ಗಂಡನಿಗೆ ತನ್ನ ಓಡಿ ಹೋದ ಹೆಂಡತಿಯನ್ನ ನೆನಪಿಸಿಕೊಂಡು ಶಪಿಸಿಕೊಂಡು ಬದುಕೋ ಕೆಲಸ ಮಾತ್ರ ಖಾಯಂ ಆಗಿದೆ. ಮದುವೆ ಸಂಸಾರ ಅನ್ನೋ ಕನಸು ಕಾಣೋ ಹುಡುಗರಿಗೆ ಈಗ ಒಂದು ಬಿಗ್ ಚಾಲೆಂಜ್ ಇದೆ. ಮದುವೆಗೆ ಮುಂಚೆನೆ ಎಲ್ಲವನ್ನ ಚೆಕ್ ಮಾಡ್ಕೋಬೇಕು. ಆಮೇಲೆ ಇದೆಲ್ಲ ಬೇಕಿತ್ತಾ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂರೋ ಪರಿಸ್ಥಿತಿ ಬರಬಾರ್ದು. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.